ನೀವು ಜಾಗ ಬರೋದಿಲ್ಲ. ಎಲ್ಲ ಹೋಗಿ ಹೋಗಿ கொஞ்சம் இடம் பண்ணிக்கலாம். ஒரு ஒருத்தர் கடையில் கொஞ்சம் பேசி என்ன எல்லாம் இருக்குது உங்களுக்கு பெருசாக இருக்குதா ஷாப் இல்லை சின்னதாக இருக்குதா எல்லாம் வியாபாரம் ஆகுது அதெல்லாம் அவங்ககிட்ட பேசுங்க. ಮುಂಗಡೆ ಏನಿಲ್ಲ ಇಲ್ಲ ಇರು ಹೇಳ್ತೀರಿ ನಾವು ಹೋಗ್ಬಿಡ್ಬೇಕು ಆಮೇಲೆ ನಾವು ಇದು ಮಾಡಲ್ಲ ಹೋಗಿ ಹೇಳ್ತೀರಿ ಅಲ್ಲಿಂದ ನೋಡ್ತಾ ಮುಖ ಬಿಡದೆ ತಳ್ಕೊಂಡು ಎತ್ಕೊಂಡ್ಬರ್ತೀರಾ. ಅವ್ರು ಒಂದ್ ಅಂಗಡಿ ನೋಡಕ್ ಆಯ್ತಾ ಒಬ್ಬ ಬಡವರು ಮಾತಾಡಿದ್ರ ಸಮಸ್ಯೆ ಅವ್ರು ಸಮಸ್ಯೆ ಬಗ್ಗೆ साइलेंट आएगा ನೋಡಿ ಮೈಜ ನಾಲ್ಕಕ್ಕೆ 9 1,000 ಸಿಗಲ್ಲ 3,000 ಬಾಳಿಗೆ ಎಷ್ಟು ಕೊಡ್ತೀಯಾ? 50 ರೂಪಾಯಿ ರಸೀದಿ ಐತಾ? ಇದೆ ಮನೇಲಿ. ಏನು ನಿಮ್ಮ ಪ್ರಾಬ್ಲಮ್ ಇಲ್ಲ? ಏನಿಲ್ಲ ಸರ್, ನಿಮ್ಗೆ ಲೀಸ್ ಕಂಟಿನ್ಯೂ ಮಾಡಬೇಕು ಅನ್ನೋ ವಿಚಾರದಲ್ಲಿ ನೀವೆಲ್ಲ ಹೇಳಿದ್ರಲ್ಲ, ಆ ವಿಚಾರನ ಎಕ್ಸ್ಪ್ರೆಸ್ ಮಾಡಿ. ನಾವು ಎಲ್ಲಿ ಸರ್ ಇದೇ ವ್ಯಾಪಾರ ನಮಗೆ ಏನು ಅಡ್ವಾನ್ಸ್ ಕೊಡ್ಬೇಕಾದ್ರೆ ಕೊಟ್ಟರೆ ನಾವೇ ಇದು ಮಾಡ್ತೀವಿ, ನಾವೇ ಎಲ್ಲರ ವ್ಯಾಪಾರಸ್ಥರ ಮತ್ತು ಸಾರ್ವಜನಿಕರ ಮನವಿಯನ್ನು ಕೂಡ ಆಲಿಸಿರ್ತಾರೆ. ಈಗ ಮಾರುಕಟ್ಟೆ ಬಗ್ಗೆ ನಾನು ಒಂದು ಸ್ಥೂಲವಾಗಿ ಸಾಹೇಬರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಈ ಮಾರುಕಟ್ಟೆ ಸುಮಾರು 50-60 ವರ್ಷದಿಂದ ನಿರ್ಮಾಣ ಆಗಿದೆ. ಮೊದಲ ಹಂತದಲ್ಲಿ ಕೇವಲ ನೆಲಬಾಡಿಗೆ ಅಂತ ಕೊಟ್ಟು ಆ ನಂತರದಲ್ಲಿ ಕಟ್ಟಡಗಳ ನಿರ್ಮಾಣ ಆಗಿದೆ. ಬಹಳಷ್ಟು ಕಟ್ಟಡಗಳ ಮಳಿಗೆಗಳನ್ನ ಅಂದರೆ ಬಾಡಿಗೆದಾರರೇ ಕಟ್ಕೊಂಡಿರೋದು. ಕೆಲವು ಮಳಿಗೆಗಳು ಮಾತ್ರ ನಗರಸಭೆಯಿಂದ ನಿರ್ಮಾಣ ಆಗಿದೆ. ಒಟ್ಟು ರಾಬರ್ಟ್ಸನ್ ಪೇಟೆ MG ಮಾರ್ಕೆಟನ್ನು ನಾವು 4 ಬ್ಲಾಕ್ಗಳಾಗಿ ಮಾಡಿದ್ದೀವಿ. ಒಟ್ಟು 1451 ಮಳಿಗೆಗಳು. ಅದರಲ್ಲಿ ಅರೌಂಡ್ ಒಂದು 20% ಡಿಲಾಪಿಲೇಟೆಡ್ ಕಂಡೀಷನಲ್ಲಿದೆ. ಅಂದರೆ ಈಗಾಗಲೇ ಶಿಥಿಲ ಆಗಿರೋದ್ರಿಂದ ನಾವೀಗ
ಸ್ಥಳದಲ್ಲಿರುವಂತೆ ಅಂದರೆ ಕೆಲವು ಕಡೆ ಅವರೇ ವ್ಯವಸ್ಥೆ ಮಾಡ್ಕೊಂಡಿರೋ ಥರ 1275 ಅಂದರೆ MG ಮಾರ್ಕೆಟಲ್ಲಿ 1275 ಮಾರ್ಕೆಟ್ಗಳನ್ನ ನಾವೀಗ ಆ್ಯಕ್ಷನ್ಗೆ ಮಾಡಬೇಕಾಗಿದೆ. ಇದನ್ನು 2016ರಲ್ಲಿ ನಾವು ಆ್ಯಕ್ಷನ್ಗೆ ಕ್ರಮ ಕೈಗೊಂಡಿದ್ದು. ಆ ನಂತರದಲ್ಲಿ ಕೋರ್ಟ್ಗೆ ವಿಷಯ ಹೋಗಿದ್ರಿಂದ ಸ್ವಲ್ಪ ತಡವಾಯಿತು. ಕೋರ್ಟ್ ತೀರ್ಮಾನದ ನಂತರ 2020 ಜುಲೈಲಿ ಒಮ್ಮೆ ನಾವು ಆ್ಯಕ್ಷನ್ಗೆ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ವಿ. ಕರೋನಾ ಕಾರಣದಿಂದ ಸ್ವಲ್ಪ ಮುಂದೂಡಲಾಗಿತ್ತು. ಮತ್ತು ಈ ಜನವರಿಯಲ್ಲಿ ಕರೋನಾ ಸ್ವಲ್ಪ ಪರಿಸ್ಥಿತಿ ತಿಳಿಗೊಂಡ ನಂತರ ಈಗ ಮತ್ತೆ ಆ್ಯಕ್ಷನ್ಗೆ ಇದು ಮಾಡಿದ್ವಿ. ಆ ನಂತರದಲ್ಲಿ ಸಾರ್ವಜನಿಕರಿಂದ 2 ಬೇಡಿಕೆಗಳು ಬಂತು. ಒಂದು, ನಮ್ಮ ಸರ್ಕಾರಿ ನಿಯಮದ ಪ್ರಕಾರ ರೈಟ್ ಆಫ್ ಫಸ್ಟ್ ರೆಫ್ಯೂಸಲ್ ಅಂತ ಇದೆ. ಯಾರು ಈಗಾಗಲೇ ಅಲ್ಲಿ ಬಾಡಿಗೆ ಇದ್ದಾರೆ ಅವ್ರಿಗೆ ಬಾಡಿಗೆ ಪ್ರಕ್ರಿಯೆ ನಂತರ ಯಾರು ಹೈಯೆಸ್ಟ್ ಬಿಡ್ ಆಗುತ್ತೆ ಅದಕ್ಕೆ 5% ಕೊಡ್ಲಿಕ್ಕೆ ಅವಕಾಶ ಇದೆ. ಆ ಅವಕಾಶದ ಬಗ್ಗೆ ಒಂದು ಮನವಿ ವ್ಯಾಪಾರಸ್ಥರಿಂದ ಇತ್ತು. ಅಂದರೆ ಸಾಕಷ್ಟು ಸಮಯ ಆಗಿರೋದ್ರಿಂದ ನಮಗೆ ಕೈ ಬದಲಾವಣೆಗಳಾಗಿದೆ, ಅದ್ರ ಬಗ್ಗೆ ಕೊಡಬೇಕು ಅಂತ. ಇನ್ನೊಂದು, ಪರಿಶಿಷ್ಟ ಜಾತಿ ಪಂಗಡದವರಿಗೆ 18% ಮೀಸಲಾತಿ ಸರ್ಕ್ಯುಲರ್ ಪ್ರಕಾರ ಇದೆ. ಆದರೆ ಈ ಸರ್ಕಾರದ ಇತ್ತೀಚಿನ ನಿರ್ಧಾರದಂತೆ ಪರಿಶಿಷ್ಟ ಜಾತಿ ಪಂಗಡದವರಿಗೆ 24.1 ಅವಕಾಶ ಈ ಪ್ರೊಕ್ಯೂರ್ಮೆಂಟಲ್ಲೂ ಇದೆ ಮತ್ತು ಸರ್ಕಾರದ ಹಂತದಲ್ಲೂ ಕೂಡ ಅದು ಒಪ್ಪಿಗೆ ಆಗಿರೋದ್ರಿಂದ ಇದು ಮಾಡಿದ್ವಿ. ಇದಿಷ್ಟು ಮಾರುಕಟ್ಟೆಯ ಸ್ಥೂಲ ಪರಿಚಯ. ತಿಂಗಳಿಗೆ ಸರ್, ಇದು ವಾರ್ಷಿಕ ಡಿಮ್ಯಾಂಡ್ 28 ಲಕ್ಷ ಇದೆ ಸರ್. ಸರ್ ಟ್ರೇಡ್ ಲೈಸೆನ್ಸ್ ಕೊಟ್ಟಿಲ್ಲ ಸರ್. ಪ್ರತಿ ವರ್ಷ ಇದು ಪೋರ್ಟಲ್ ಇಶ್ಯೂ ಇತ್ತು ಅಂತ ಹೇಳ್ಬಿಟ್ಟು ಟ್ರೇಡ್ ಲೈಸೆನ್ಸ್ ಕೊಟ್ಟಿಲ್ಲ. ಬಟ್ ಬಾಡಿಗೆ ಈ ಸರಿ ನಾವು ಟೆಂಡ್ರಿಗೆಲ್ಲ ಇದು ಮಾಡಿದ್ರಿಂದ ಬಾಡಿಗೆ ಕಲೆಕ್ಷನ್ ಪರವಾಗಿಲ್ಲ ಸರ್, ಬಾಡಿಗೆ ಆಗಿದೆ. ಬಟ್ ಕಡಿಮೆ ಬಾಡಿಗೆ 53 ರೂಪಾಯಿಂದ 700 ರೂಪಾಯಿವರೆಗೂ ಇದೆ ಸರ್. ಕೇವಲ 30 ಶಾಪ್ ಮಾತ್ರ 1000 ರೂಪಾಯಿ ಕಟ್ತಾ ಇದ್ದಾರೆ ಸರ್. ಅವ್ರು ಕೋರ್ಟ್ಗೆ ಹೋಗಿದ್ದರು, ಕೋರ್ಟ್ ಮುಖಾಂತರ ಕಟ್ತಾ ಇದ್ದಾರೆ ಸರ್. ಒಂದು 30 ಜನ ತಿಂಗಳಿಗೆ 1000 ಕಟ್ತಾ ಇದ್ದಾರೆ. ಇನ್ನು ಉಳಿದಿರೋರೆಲ್ಲ 53 ರೂಪಾಯಿಂದ 700 ರೂಪಾಯಿವರೆಗೂ ಕಟ್ತಾ ಇದ್ದಾರೆ ಸರ್. ನಾನು ಒಂದು ದಿವಸ ಬೇಕಾದ್ರೆ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ ಲಂಚ್ ಗಂಟೆ ರಿವ್ಯೂ ಮೀಟಿಂಗ್ ಮಾಡ್ತೀನಿ. ಅವತ್ತು ಎಲ್ರಿಗೂ ಅವಕಾಶ ಕೊಡ್ತೀನಿ ಮಾತಾಡಲಿಕ್ಕೆ. ಅರ್ಥ ಆಯ್ತಾ? ಒಂದು 2 ನಿಮಿಷ ಪಾಪ ನಾನು ಪಾಪ ಇಲ್ಲ, ನಾನು ನಂಬರ್ ಅಲ್ಲೇ ಮಾತಾಡ್ಬೇಕು ಅಂತ ಎದ್ದು ನಿಂತಿದ್ದೀಯಾ? ಮಂತ್ರಿ ಸಾಹೇಬ್ರೆ, ತಾವು ಬಂದಿರೋದು ಏನು ಸಬ್ಜೆಕ್ಟ್ ಇಲ್ಲಿ ಡೈವರ್ಷನ್ ಆಗುತ್ತೆ. ತಾವು ಕೇಳಿದ್ರಲ್ಲಿ ಎಲ್ಲ ಏನು ಹೇಳಿದ್ರೆ ಮಾರ್ಕೆಟ್ ಬಗ್ಗೆ ಮಿನಿಸ್ಟರ್ ವಿಸಿಟ್ ಮಾಡ್ತಾರೋ, ಯಾವ್ದ್ರ ಬಗ್ಗೆ? MG ಮಾರ್ಕೆಟ್ ಬಗ್ಗೆ ವಿಸಿಟ್ ಮಾಡ್ತಾರೋ? ಇಲ್ಲ ಮಾರ್ಕೆಟ್ ಮತ್ತು ನಗರಸಭೆಗೆ ಸ್ವಲ್ಪ ಇಲ್ಲಿನ ರಿವ್ಯೂ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿ ನಮಗೆ ಯಾರು ಇಂಟಿಮೇಷನ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಬೆಳಗ್ಗೆ ಕಮಿಷನರ್ ಅವ್ರು ಹೇಳಿದ್ರು ಸಾಹೇಬರು ಬರ್ತಾರೆ ಅನ್ನೋಕ್ಕೋಸ್ಕರ ನಾವು ಬಂದಿದ್ದೇವೆ. ಸಚಿವರು ಬರ್ತಾರೆ ಎದುರುಗಡೆ ಹೇಳಬೇಕು ಅನ್ನೋ. ಹೀಗೆ MG ಮಾರ್ಕೆಟ್ ಬಗ್ಗೆ ತಾವೆಲ್ಲ ವಿಸಿಟ್ ಮಾಡಿದ್ದೀವಿ. ಜನಗಳೆಲ್ಲ ಮಾರ್ಕೆಟ್ ನಲ್ಲಿ ಇರೋರಿಗೆಲ್ಲ ಏನಂದ್ರೆ ಅಂಗಡಿಗಳಿಗೆ ನಂಬಿಕೆ ಕೊಡ್ತಾರೋ, ಇಲ್ಲಾಂದ್ರೆ ಅದ್ಮೇಲೆ ಇಷ್ಟು ಪರ್ಸೆಂಟ್ ಮಾಡಿ ಕೊಡ್ತಾರೋ, ಇದೆಲ್ಲ ಕೊಡೋಕೆ ಸಾಧ್ಯನೇ ಆಗೋದಿಲ್ಲ. ಕಾರಣ ಏನಂದ್ರೆ ಇಟ್ ಇಸ್ ಮೈ ಡ್ಯೂಟಿ ಟು ಬ್ರಿಂಗ್ ಟು ದ ಮಿನಿಸ್ಟರ್. ಸ್ವಲ್ಪ ಮಂತ್ರಿ ಸಾಹೇಬ್ರೆ, ಇವರು ಕೋರ್ಟ್ ಹೋಗಿದ್ದಾರೆ. 120 ಕೋಟಿ ಕೌನ್ಸಿಲರ್ಗಳು ಅಧಿಕಾರಿಗಳೆಲ್ಲ ಸೇರಿ ಅನ್ಯಾಯ ಮಾಡಿದ್ದಾರೆ, ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಅದ ಮೇಲೆ ಇವರು ಡಿವಿಷನಲ್ ಕೋರ್ಟ್ ಹೋಗಿದ್ದಾರೆ, ಅದ ಮೇಲೆ ಇವರು ಹೈಕೋರ್ಟ್ ಹೋಗಿದ್ದಾರೆ. ಹೈಕೋರ್ಟ್ ಎಲ್ಲರೂ ಈಗಲೇ ಹ್ಯಾಂಡ್ ಓವರ್ ಮಾಡಬೇಕು ಮುನ್ಸಿಪಾಲಿಟಿಗೆ, ಆಮೇಲೆ ಪಬ್ಲಿಕ್ ಆಕ್ಷನ್ ಬಿಡಬೇಕು ಅಂತ ಕೊಟ್ಟಿದ್ದಾರೆ. ಅದನ್ನು ಚಾಲೆಂಜ್ ಮಾಡಿ ಡಿವಿಷನಲ್ ಬೆಂಚ್ ಹೋಗಿದ್ದಾರೆ. ಡಿವಿಷನಲ್ ಬೆಂಚ್ ನಲ್ಲಿ ಏನು ಹೇಳಿದ್ರು, ಇವ್ರಿಗೂ 1 ಲಕ್ಷ ಅಂಗಡಿ ಅವ್ರಿಗೆ ಫೈನ್ ಹಾಕ್ತೀವಿ, ಇಷ್ಟು ವರ್ಷ ನೀವು ಅಲ್ಲಿ ಕೂತ್ಕೊಂಡು ಇವ್ರು ಕಡಿಮೆ ಹೇಳಿದ್ರೆ ಫೈನ್ ಹಾಕ್ತೀನಿ ಹೇಳಿದ್ಮೇಲೆ ಇವ್ರು ವಿತ್ಡ್ರಾ ಮಾಡ್ಕೊಂಡ್ರು. ವಿತ್ಡ್ರಾ ಮಾಡೋ ಟೈಮ್ನಲ್ಲಿ ಇವರೆಲ್ಲ ಸೇರಿ ಅಲ್ಲಿ ಅಫಿಡವಿಟ್ ಮಾಡಿ ಕೊಟ್ಟಿದ್ರು, ಇನ್ನು ನಾವು ಎಲ್ಲಿ ಹೋಗೋದಿಲ್ಲ, ಯಾವ ಕೋರ್ಟ್ಗೂ ಹೋಗೋದಿಲ್ಲ ಅನ್ನೋ. ಇಂತಹ ಸಂದರ್ಭದಲ್ಲಿ ತಾವು ಮಂತ್ರಿಯಾಗಿ ಬಂದಿದ್ರಿ, MP ಆಗಿದ್ದೀರಿ, ನಮ್ಮ MLA ಮೇಡಮ್ ಹೇಳಿದ್ರು ಅಸೆಂಬ್ಲಿಯಲ್ಲಿ ಮುಂದೆನೆ ಏನೋ ಪಾಪ ಬಡುಪಾವಿಗಳು ಮಾರ್ಕೆಟ್ ನಲ್ಲಿ ಇರೋರು ಕೋಟ್ಯಾಂತರ ರೂಪಾಯಿ ತಗೊಂಡಿದ್ದಾರೆ ಅವ್ರ ಹತ್ರ, ಅವರು ಏಮಾರಿಸಿದ್ದಾರೆ ಹೇಳಿದಾರೋ. ಅದ್ಮೇಲೆ ಒಂದು ತನಿಖೆ ಮಾಡಿ ಕೋಟ್ಯಾಂತರ ರೂಪಾಯಿ ಯಾರ್ಯಾರು ಕೊಟ್ಟಿದ್ದಾರೋ, ಯಾರ್ಯಾರು ನಾವೆಲ್ಲ ಕೇಳ್ಬೇಕು. ಈಗ ಕೊಟ್ಟಿರೋರು ಯಾರು, ತಗೊಂಡಿರೋರು ಯಾರು? ನಮ್ಮ ಮೇಡಮ್ ಅವ್ರನ್ನ ಗೊತ್ತಿದೆ, MLA ಹಾಕ್ಬೇಡ್ರಿ, ಇದು ಸಾರ್ವಜನಿಕರು ಹೇಳ್ಬೇಕು. ಇಲ್ವಾ? ಇದು ಕೇಳಪ್ಪ ಬ್ರದರ್, ಕೊಟ್ಟಿರೋರು ಯಾರು ಅವ್ರು ಹೇಳ್ಬೇಕು.
ನಾನು ಕೊಟ್ಟಿದ್ದೀನಿ, ಈಸ್ಕೊಂಡಿರೋರು ಅವ್ರಿಗೆ ಇರಬೇಕು. ಇಂಥವ್ರಿಗೆ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ಬೇಕು. ಅದೇ ಈಸ್ಕೊಂಡಿರೋರು ನನಗೆ ಈಸ್ಕೊಂಡಿದ್ದಾರೆ ಹೇಳ್ಬೇಕು, ಕೊಟ್ಟಿರೋರು ಹೇಳ್ಬೇಕು, ಈಸ್ಕೊಂಡಿರೋರು ಹೇಳ್ಬೇಕು. ಅವ್ರು ಹೇಳಿದ್ಮೇಲೆ ಇವ್ರು ಹೇಳ್ತಾರೆ ತಗೊಂಡಿದ್ದೀನಿ ಇಲ್ಲ ಅಂತ. ಯಾರು ತಗೊಂಡವ್ರು ಅವರು? ಅದಕ್ಕೆ ಇಲ್ಲ ಮುಗಿಸ್ಬಿಡ್ತೇನೆ. ಮಾರ್ಕೆಟ್ ಬಗ್ಗೆ ತಾವು ಏನ್ ಹೇಳ್ತೀರ ಅವ್ರಿಗೂ ಗೊತ್ತಾಗ್ಲಿ, ಪಬ್ಲಿಕ್ ಎಲ್ಲರಿಗೂ ಗೊತ್ತಾಗ್ಲಿ, ಜನ ಗೊತ್ತಾಗ್ಲಿ, ಕನ್ಫ್ಯೂಸ್ ಆಗ್ಬಾರ್ದು. ಈಗ ಒಂದು ನಿಮಿಷ ಗೊತ್ತು. ನಿನ್ನ ಪ್ರಶ್ನೆ ಒಳ್ಳೆಯ ಪ್ರಶ್ನೆಯನ್ನ ಎತ್ತಿದ್ಯಾ. ನಿನ್ನ ಪ್ರಶ್ನೆ ಸಾರ್ವಜನಿಕವಾಗಿ ನಮಗೂ ಕೂಡ ಸಮಂಜಸಕರವಾಗಿ ನಿನ್ನ ಪ್ರಶ್ನೆ ಇದೆ. ಅದರಲ್ಲೇನು ನಮ್ಮದು ತಕರಾರಿಲ್ಲ. ಆದರೆ ಈ ಸಮಸ್ಯೆ ಬಹಳ ವರ್ಷಗಳ ಸಮಸ್ಯೆ. ಇದಕ್ಕೆ ಮುಂದಕ್ಕೆ ಹಾಕೊಂಡು ಪೋಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಯಾವತ್ತೋ ಕೂತು ಇದನ್ನು ಸಮಸ್ಯೆ ಬಗೆಹರಿಸಿ ಮಾಡಿ ಕೊಡಬಹುದಾಗಿತ್ತು. ಅದು ಯಾಕೆ ಕೊಡಲಿಲ್ಲ ಅನ್ನೋದು ಅದು ನಮಗೆ ಗೊತ್ತಿಲ್ಲ. ಅದೊಂದು ಯಕ್ಷ ಪ್ರಶ್ನೆ. ಹಾಗಾಗಿ ನಮಗೆಲ್ಲ ಗೊತ್ತಿದೆ. ನಾವು ಸುಮಾರು ಒಂದು 50 ಅಂಗಡಿ ವಿಸಿಟ್ ಮಾಡಿದ್ದೀವಿ. 2 ಅವರ್ ಮಾರ್ಕೆಟ್ ಓಡಾಡಿದ್ವಿ. ಏನಮ್ಮ ನಜೀರ್ ಇದರ ಸುನೋಜೆ ನಜೀರ್ ಸಾಬ್ 2 ಗಂಟೆ ನಾವು ಮಾರ್ಕೆಟಿಂಗ್ ಸುತ್ತಾಡಿದ್ದೀವಿ. ಎಲ್ಲ ಅಂಗಡಿಗಳನ್ನ ಮಾತಾಡಿಸಿದ್ದೀವಿ. ನೀವು ಕಷ್ಟ ಏನು ಸುಖ ಏನು, ನಾವು ಸರ್ಕಾರ ಅಂಗಡಿಗೆ ಆಕ್ಷನ್ ಮಾಡಬೇಕು ಅಂತ ಕೋರ್ಟ್ ಆರ್ಡರ್ ಆಗೈತೆ. ಸರ್ಕಾರನೂ ಈಗಾಗಲೇ ಈ ಪ್ರೊಕ್ಯೂರ್ಮೆಂಟ್ ಟೆಂಡರ್ DC ಅವರು ಕರೆದಿದ್ದಾರೆ. ಈಗ ಆಕ್ಷನ್ ಮಾಡಬೇಕಾ ಏನು ಮಾಡಬೇಕು ಅಂತ ಕೇಳಿದ್ವಿಲ್ಲ. ಇಲ್ಲ ನಮಗೆ ಕೊಡಬೇಕು, ನಾವು 50 ವರ್ಷದಿಂದ ಅಂಗಡಿಗಳ ವ್ಯಾಪಾರ ಮಾಡ್ತಿದ್ರಿ, ನಮ್ಮಪ್ಪ ಇದ್ದ, ನಮ್ಮ ತಾತ ಇದ್ದ, ಈಗ ನಾವಿದ್ದೀವಿ ಅಂತ ಹೇಳಿದ್ದಾರೆ. ಎಷ್ಟು ವ್ಯಾಪಾರ ಮಾಡ್ತೀರಾ, ಎಷ್ಟು ದುಡ್ಡು ಬರ್ತದೆ, ನಗರಸಭೆಗೆ ಎಷ್ಟು ಬಾಡಿಗೆ ಕೊಡ್ತೀರಾ, ಇವೆಲ್ಲ ಪ್ರಶ್ನೆ ಮಾಡಿ ಭಾಳ ಜನನ ನಾವು ಎಲ್ಲರ ಸಮ್ಮುಖದಲ್ಲಿ ಕೇಳಿದ್ದೀವಿ. ಅವರು ಎಲ್ಲ ಸರಿಯಾದ ಉತ್ತರಗಳು ನಮಗೇನು ಕೊಟ್ಟಿದ್ದಾರೆ. ನಾವು ಕೂಡ ಮಾನವೀಯತೆ ದೃಷ್ಟಿಯಿಂದ ಅದನ್ನು ಯಾವತ್ತೋ ಏನೋ ಮಾಡಬೇಕಾಗಿತ್ತು ಅವ್ರಿಗೆ. ಅದು ಯಾವ ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ವೋ ಅದು ನಮಗಂತೂ ಇದ್ರ ಬಗ್ಗೆ ಅಷ್ಟು ಮಾಹಿತಿಗಳು ಇಲ್ಲ. ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ, ಈಗಿರ್ತಕ್ಕಂಥ ಸ್ಥಿತಿಗತಿಗಳಲ್ಲಿ ಏನೋ ಮಾಹಿತಿಗಳು ತಗೊಂಡಿದ್ದಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ನಾವು ಇದ್ರ ಬಗ್ಗೆ ನಿಮ್ಗೆ ಯಾರು ಈಗ ಆಶ್ವಾಸನೆ ಕೊಡುವಂಥ ನಾವು ಸಭೆ ಮಾಡ್ತಾ ಇಲ್ಲ. ನಾಳೆ ಈಗ ಸೆಕ್ರೆಟರಿ ಅವರೊಬ್ಬರು ಹೊಸದಾಗಿ ಬಂದಿದ್ದಾರೆ ಇಲಾಖೆಗೆ. ಅದಕ್ಕೆ ಆಗೋಯ್ತು. ನೀವೇ ಮಾತಾಡ್ಬಿಟ್ಟಿದ್ರೆ ಕಲ್ತ್ಕೊಂಡು ಬಂದಿಲ್ಲ. ಆದ್ದರಿಂದ ನಾವು ಸಂಬಂಧಪಟ್ಟ 2 ಇಲಾಖೆಗಳು, ನಮ್ಮ ಡೈರೆಕ್ಟರ್ ಆಗ್ಬೋದು, ಸೆಕ್ರೆಟರಿ ಆಗ್ಬೋದು, ಇಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ ಮೆಂಬರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಇವ್ರ ಜೊತೆಯಲ್ಲೇ ಒಂದು ಸಭೆ ಮಾಡ್ತೀವಿ. ಇನ್ನು ಮುಂದಿನ ದಿನದಲ್ಲಿ ಯಾವ ರೀತಿ ಮಾಡಿದ್ರೆ ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಒಳ್ಳೆಯದಾಗ್ಬೋದು ಅನ್ನೋ ವಿಷಯ ಎಲ್ಲ ಸಭೆಯಲ್ಲಿ ಚರ್ಚೆ ಮಾಡಿ, ಇದು ನಾವು ಇಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡೋಕೆ ಆಗುವಂಥ ಕೆಲಸ ಅಲ್ಲ. ಒಂದು ಕಡೆ ಕೋರ್ಟ್ ಇದೆ, ಮತ್ತೊಂದು ಕಡೆ ಸರ್ಕಾರ ಇದೆ, ಇನ್ನೊಂದು ಕಡೆ ಇವತ್ತು ಜನಪ್ರತಿನಿಧಿಗಳು ಇದ್ದಾರೆ. ಅವರೆಲ್ಲ ಉದ್ದೇಶ ಒಂದೇ ಇದೆ. ಅವರವರ ಸಲಹೆಗಳು, ಅವರವರ ಅಭಿಪ್ರಾಯಗಳು ಕೂಡ ನಾನು ಸಂಗ್ರಹಣೆ ಮಾಡಿದ್ದೀನಿ. ಅವರೆಲ್ಲರ ಅಭಿಪ್ರಾಯ ಒಂದೇ ಇದೆ. ಹೌದೇನಮ್ಮ? ಏನಪ್ಪ? ಒಂದೇ ಇದೆ. ಆದರೆ ಈಗ ನಾವು ನಮ್ಮ ಸರ್ಕಾರದ ಅಭಿಪ್ರಾಯ, ಲಾ ಡಿಪಾರ್ಟ್ಮೆಂಟು, ಅಡ್ವೊಕೇಟ್ ಜನರಲ್ಲು, ಇವರೆಲ್ಲ ಜೊತೆಯಲ್ಲಿ ಕೂತ್ಕೊಂಡು ಭಾಳ ಸುದೀರ್ಘವಾಗಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ನಾವಂತೂ ಯಾವತ್ತೂ ಕೂಡ ಜನರಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ದಿಕ್ಕಿನಲ್ಲೇ ನಾವು ಈ ಸಭೆಯನ್ನು ಚರ್ಚೆ ಮಾಡಿ ಮಾತನಾಡ್ತೀವಿ. ಆದರೆ ನಿಮಗೆ ಏನಾದರೂ ಆಗ್ಬೋದು, ಅದು ನಾವು ತಗೊಳ್ಳುವಂಥ ತೀರ್ಮಾನ ಅಲ್ಲ. ಅದಕ್ಕೆ ಜನರೆಲ್ಲ ಉಪಯೋಗ ಕೊಡಬೇಕು. ಅವರು ಲಾ ಡಿಪಾರ್ಟ್ಮೆಂಟ್ನವರು ನಾನು ಇನ್ಯಾರಾದ್ರು ಇದ್ರ ಮೇಲೆ ಕೊಟ್ಬೋದು ಅಂತ ಇಟ್ಕೊಳ್ಳಿ. ಇದು ಸರ್ಕಾರ ಮಾಡೋದು ಸರಿ ಇಲ್ಲ.
ಅದೇನಾದ್ರು ಇನ್ನೊಂದು ಸ್ಟೇ ಕೊಟ್ಬಿಟ್ರೆ, ಇಲ್ಲ ಕೋರ್ಟ್ ಏನಾದರೂ ಡಿಸೈಡ್ ಮಾಡಿಬಿಟ್ರೆ ಆಮೇಲೆ ನಿಮಗೂ ಕಷ್ಟ, ನಮ್ಮ ಸರ್ಕಾರಕ್ಕೂ ಕಷ್ಟ. ನಾವಂತೂ ಇದೇನು 100 ವರ್ಷದ್ದು ಬ್ರಿಟಿಷರ ಕಾಲದಲ್ಲಿ ಈ KGF ಮೀನ್ಸ್ ಪ್ರಾರಂಭ ಆದಾಗ ಅಲ್ಲಿ ಬರ್ತಕ್ಕಂಥ ಕಾರ್ಮಿಕರಿಗೆ ಒಂದು ವ್ಯಾಪಾರಕ್ಕೆ ಒಂದು ವ್ಯವಸ್ಥೆ ಅಂಗಡಿಗಳಾಗಬೇಕು ಅನ್ನೋ ಉದ್ದೇಶದಿಂದಾನೇ ಮಾಡಿರೋದು ಅಷ್ಟೇ. ಅವಾಗ ನೀವೇನೋ ಗುಡಿಸಲು ಹಾಕ್ಕೊಂಡು, ಹೆಜ್ಜೆಗಳು ಹಾಕ್ಕೊಂಡು, ಜಿನ್ಸೀಟ್ಗಳು ಹಾಕ್ಕೊಂಡು ಅವಾಗ ತಕ್ಷಣಕ್ಕೆ ಹೆಂಗೆ ಬೇಕೋ ಹಂಗೆ ನೀವು ಮಾಡಿಕೊಂಡಿದ್ದೀರ ಪಾಪ, ಅದೇನು ತಪ್ಪಿಲ್ಲ. ಅದಕ್ಕೆ ಮಾಡೋಂಥದ್ದಕ್ಕೆ ಹಿಂದಿನ ಕಾನೂನುಗಳಲ್ಲಿ ಭಾಳ ಅವಕಾಶ ಇತ್ತು ಇದನ್ನು ಮಾಡೋದಕ್ಕೆ. ಅದೇ ಯಾಕೆ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಇರೋದು ಬೇಡ. ಅರ್ಥ ಆಯ್ತೇನೋ? ಮಾಡೋಕ್ಕೆ ಅವಕಾಶಗಳಿತ್ತು ಕಾನೂನಲ್ಲಿ. ಯಾಕೆಂದರೆ ನಗರಸಭೆ ಜಮೀನು ಕಟ್ಟಡ ಕಟ್ಕೊಂಡಿರೋದು ನೀವು. ಇವೆಲ್ಲ ಮುಂದೆ ಏನೋ ತೀರ್ಮಾನ ಆಗಬೇಕಾಗಿತ್ತು, ಆಗಲಿಲ್ಲ. ಅದು ಈಗಲಾದರೂ ಒಂದು ಅವಕಾಶ ಏನಪ್ಪ ಅಂದರೆ, ಯಾರೇ ಟೆಂಡರ್ಗಳಲ್ಲಿ ಭಾಗವಹಿಸಿ ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಅವ್ರಿಗೇನಾದರೂ ಅವ್ರು ಕೊಟ್ಟಂಥ ಆಕ್ಷನ್ನಲ್ಲಿ ಎಷ್ಟು ಕರೀತಾರೆ ಅದ್ರ ಮೇಲೆ ಅವ್ರಿಗೇನಾದ್ರು ಅಲಾಟ್ಮೆಂಟ್ ಆದರೆ ಅವ್ರಿಗೆ ಮತ್ತೆ 3ರಿಂದ 5% ಹೆಚ್ಚು ಮಾಡಿ, ಯಾರು ಹಾಲಿ ಮಳಿಗೆಗಳಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಿಗಳು ಯಾರಿದ್ದಾರೆ ಅವ್ರು ಕೊಡೋಕ್ಕೂ ಕೂಡ ಇದೆಲ್ಲ ಒಂದು ಅವಕಾಶ ಇದೆ. ಹೌದಂದ್ರೆ ನಮ್ಮ ಕಾವೇರಿ ರೈತ ಪ್ರದೇಶದಲ್ಲಿದೆ, ಹಸಿರು ಬೀಜದಲ್ಲಿ ಐತೆ, ಅದೊಂದು ಅವಕಾಶ ನಿಮಗಿದೆ. ಅದರಿಂದ ಇನ್ನು ಅದು ಇದೆ ಅಂತೇಳಿ ಇನ್ನು ಕೆಲವರು ಹೋಗೋದು, ಸುಮ್ಮನೆ ಹೆಚ್ಚಿಗೆ ಹೋಗ್ಬಿಡೋದು, ಅವ್ರ ತಲೆ ಮೇಲೆ ಹಾಕೋದು, ಇವೆಲ್ಲ ನಡೆಸ್ಬಿಡ್ತಾರೆ. ಇವಾಗ ಇರೋರೇ ಇದ್ದಾರೆ ಅಲ್ಲಪ್ಪ, ಅವ್ರು ಯಾರಿದ್ದಾರೆ ಅವರೇ ಕಂಟಿನ್ಯೂ ಆಗಿದ್ದಾರೆ. ಅದಕ್ಕೆ ನಾವು ಇದ್ರ ಬಗ್ಗೆ ಮಾತನಾಡಿ ಅಂತಿಮವಾಗಿ ಏನು ತೀರ್ಪು ಮಾಡಬೇಕು ಸರ್ಕಾರ ಮತ್ತು ನಾವು ಜನಪ್ರತಿನಿಧಿಗಳು ಅಂತೇಳಿ ನಾವು ಮಾಡ್ತೇವೆ. ಅದರಿಂದ ಒಂದು ನಂಬಿಕೆ ಇಟ್ಕೊಳ್ಳಿ. ಯಾಕಂದರೆ ಭಾಳ ಸಾರಿ ನಮ್ಮ ಮೇಲೆ ನಮ್ಮ ಮುನ್ಸಾಮಿ ಇರ್ಬೋದು, ಶಾಸಕರು ಇರ್ಬೋದು, ಇವ್ರು ನಮ್ಮ ಮೇಲೆ ಕ್ವಶನ್ನೇ ಹಾಕ್ಬಿಟ್ಟವ್ರೆ. ಮೊನ್ನೆ ಇವರು ನಮ್ಮ ವಿಧಾನ ಪರಿಷತ್ ಸದಸ್ಯರು ತಿರುತಾಟಿನಲ್ಲಿ ಗಮನ ಸೆಳೆಯೋದಲ್ಲಿ ಕ್ವಶನ್ನೇ ಹಾಕಿದ್ರು ನಮ್ಗೆ. ಆನ್ಸರ್ ಇಲ್ಲೇ ಐತೆ, ನನ್ನ ಹತ್ರ ಅಂತೇಳಿ ಇವರಿಬ್ಬರಿಗೂ 2 ನಿಮಿಷ ಅವಕಾಶ ಕೊಡ್ತೀನಿ, ಮಾತಾಡಿ ದಯಮಾಡಿ ಮುಗಿಸ್ಬಿಡ್ರಿ. ಇನ್ನೊಂದು ದಿವಸ ಬಂದು ಸುಮಾರು ಒಂದು ಮಧ್ಯಾಹ್ನ ಲಂಚ್ವರೆಗೂ ಕೂತು ಈ ಅಮೃತ ಯೋಜನೆ, ಈ ಒಳಚರಂಡಿ ಮತ್ತು ನಮ್ಮ ಈ ಸ್ಟಾರ್ ವಾಟರ್ ಡ್ರೈವ್ಸ್ ಮಾಡೋದು, SFCS, ಆಮೇಲೆ ಎಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಅನುದಾನಗಳು ಇವರು ಕಳೆದ 3 ವರ್ಷದಲ್ಲಿ ಯಾಕೆ ಖರ್ಚು ಮಾಡಿದ್ದಾರೆ, ಖರ್ಚು ಮಾಡಿದಷ್ಟು ಹಣ ಎಷ್ಟು, ಅದರ ಗುಣಮಟ್ಟ ಹೇಗಿದೆ, ಅದರ ಪ್ರಮಾಣ ಎಷ್ಟಿದೆ, ಇದೆಲ್ಲ ಕೂಡ ಒಂದು ದಿವಸ ನಾವು ಭಾಳ ಇದು ಚರ್ಚೆ ಮಾಡಿ ಒಂದು ರಿವ್ಯೂ ಮೀಟಿಂಗ್ ಮಾಡಬೇಕಾಗ್ತದೆ. ಕಾಂಪಿಟೇಷನ್ ಮಾತಾಡೋದಿಲ್ಲ, ಡೆವಲಪ್ ತಗೊಂಡು ಬರ್ತೇವೆ ನಾವು. ಐ ರಿಟರ್ನ್ ಎ ಲೆಟರ್ ಟು ಡೈರೆಕ್ಟರ್ ಅಮೃತ್ ಸಿಟಿ ಬಗ್ಗೆ, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಬಗ್ಗೆ ನಾನು ಹೇಳಿದ್ದೀನಲ್ಲ, ಒಂದು ದಿನ ರಿವ್ಯೂ ಮೀಟಿಂಗ್ ಮಾಡ್ತೀನಿ. ಇಲ್ಲಿ ಒಂದೇ ನಿಮಿಷ ಹೇಳ್ಬಿಡ್ತೇನೆ ನಾವು, ಬಂದಿದ್ದೇನೋ ಅದಕ್ಕೆ ಡೈರೆಕ್ಟರ್ ನಮ್ಗೆ ರಿಪ್ಲೈ ಕೊಟ್ಟಿದ್ದಾರೋ, DC ಕಳಿಸಿದ ನಿಮ್ಮ ಲೆಟರ್ನ ಎನ್ಕ್ವೈರಿ ಮಾಡೋದಕ್ಕೆ ನಾವು ಹೇಳಿ 3 ತಿಂಗಳಾಗಿದೆ. ಹಲೋ, ಪ್ರೆಸ್ ಅವ್ರು ಕೊಡ್ತೇನೆ ಆ ಕಾಪಿ, ಚಾಲೆಂಜ್ ಮಾಡಲಿ. ಒಂದು ಕಾಪಿ ಕೊಟ್ಬಿಡಿ ನಮಗೆ, ಕೊಡ್ತೇನೆ, ಈಗಲೇ ಕೊಡ್ತೇನೆ. ಈಗ ಅವರು ಬರೆದಿರೋ ಪತ್ರದ ಮೇಲೆ ಅವ್ರು ಏನು ಪತ್ರದಲ್ಲಿ ಬರೆದಿದ್ದಾರೆ ಎಲ್ಲಕ್ಕೂ ಅದಕ್ಕೆ ಮಾಹಿತಿಗಳು ಕಲೆ ಹಾಕಿ ಸರಿಯಾದಂಥ ಉತ್ತರ ಕೊಡಿ. ಯಾಕೆಂದರೆ ಅವರು MLA ಆಗಿದ್ದರು,
ಇವಾಗ ಪಾಪ ನಗರಸಭೆ ಸದಸ್ಯರಾಗ್ಬಿಟ್ಟಾರೆ, ನನಗೆ ಗೊತ್ತಿಲ್ಲ. ನಾನು ಬಂದಿಲ್ಲ ಅಂತ ಈ ಮಾರ್ಕೆಟ್ ಆಗಿದ್ದು ಮುಗಿಬಿಟ್ಟಿರ್ಬೋದು, ಮಾರ್ಕೆಟ್ ಮುಗಿಬಿಟ್ಟಿರ್ಬೋದು ಇವರು, ಅದಕ್ಕೋಸ್ಕರ ನಾನು ಬಂದಿರೋದು. ಆಯ್ತು, ಸಂತೋಷ. ಇದೆಲ್ಲ ಉದ್ದೇಶ ಇವತ್ತು ನಾವೇನು ತಿಳ್ಕೊಂಡಿದ್ದೀವಿ ಅಂದ್ರೆ, ನಮ್ಮಲ್ಲಿ KGF ಎಲ್ಲ MG ಮಾರ್ಕೆಟ್ ಮಳಿಗೆ ಏನಿದೆ ಎಲ್ಲ ಮಾಲೀಕರು ಏನೋ ಒಂದು ಒಳ್ಳೆ ಕೆಲಸ ಆಗುತ್ತೆ, ಇವತ್ತು ಒಳ್ಳೆ ಡಿಸೈಡ್ ಆಗುತ್ತೆ ಅಂತೇಳಿ ಎಲ್ಲ ಕಾಯ್ತಾ ಇದ್ವಿ. ಹೋದ್ಸಲಿ ಇದೇ ತರ ಏನು ಇದನ್ನ ಆಕ್ಷನ್ ಮಾಡಬೇಕು ಅಂತೇಳಿ ಬಂದಾಗ ಒಂದು ದಿನಕ್ಕೆ ಬಿಫೋರ್ ಆಗಿ ಕರೋನಾ ಇದೆ ಅಂತೇಳಿ ನಿಮಗೆ ಕಾರಣ ಎಲ್ಲ ಹೇಳಿ ನೀವು ಅದನ್ನ ಪೋಸ್ಟ್ಪೋನ್ ಮಾಡಿರ್ತಕ್ಕಂಥದ್ದು ಉಂಟು. ಅದಕ್ಕೆ ನಮ್ಮ KGFನ ಎಲ್ಲ ಮಳಿಗೆಗಳವರು ನಿಮಗೆ ಮತ್ತೆ ಆಗಿನ ಸಚಿವರಿಗೆ ಆಭಾರಿಗಳಾಗಿರ್ತಾರೆ. ಅದೇ ರೀತಿ ಇವತ್ತು ಏನಪ್ಪಾ ಅಂದ್ರೆ ಎಲ್ಲ ಇಡೀ ಕರ್ನಾಟಕದಲ್ಲಿ ನಗರಸಭೆ ಪುರಸಭೆಗಳಲ್ಲಿ ಅಂಗಡಿಗಳನ್ನ ಏನು ಹರಾಜ್ ಹಾಕಿದ್ರಿ, ಹರಾಜ್ ಹಾಕಿರ್ತಕ್ಕಂಥ ಒಂದು ಜಾಗ ನೀವೇ ಕಟ್ಟಿರ್ತಕ್ಕಂಥ ಅಂಗಡಿಗಳು, ಅದನ್ನ ಹರಾಜ್ ಹಾಕಿದ್ದೀರಿ. ಆದ್ರೆ ಇಲ್ಲಿ ನಮ್ಮ KGF MG ಮಾರ್ಕೆಟ್ಗಳಲ್ಲಿ ಇರ್ತಕ್ಕಂಥ ಎಲ್ಲ ಅಂಗಡಿಗಳನ್ನು ಏನಿದೆ 40-50 ವರ್ಷಕ್ಕಿಂತ ನೀವು ಖಾಲಿ ಜಾಗ ಕೊಟ್ಟಿದ್ರೆ, ಆ ಜಾಗ ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ನಮ್ಮ ಅಂಗಡಿ ಮಾಲೀಕರು ಒಂದಷ್ಟು ಸುಮಾರು ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿದ್ದಾರೆ, 1000 ರೂಪಾಯಿನ ಖರ್ಚು ಮಾಡಿ ಅಂಗಡಿಗಳನ್ನ ಕಟ್ಕೊಂಡಿದ್ದಾರೆ. ಅದಾದ್ಮೇಲೆ ನಾವು ಇವತ್ತು ಹೋಗಿ ಅಲ್ಲಿ ನೋಡಿದ್ರೆ ಸುಮಾರು ಅಂಗಡಿಗಳು ಅಲ್ಲಿ ವಾಸ ಮಾಡೋದಕ್ಕಾಗ್ಲಿ, ನೀವು ಹರಾಜಕ್ಕಾಗಿ ಕೂಗೋದಕ್ಕಾಗ್ಲಿ ಏನಕ್ಕೂ ಯೋಗ್ಯತೆ ಇರ್ತಕ್ಕಂಥ ರೀತಿಯಲ್ಲಿ ಇದಾವೆ. ಆಗಿರ್ಬೇಕಾದ್ರೆ ನಮ್ಮಲ್ಲಿ ಕಾನೂನು ರೀತಿಯಲ್ಲಿ ನೀವು ಇದೇನು ಹರಾಜ್ ಪ್ರಕ್ರಿಯೆ ಮಾಡ್ತಾ ಇದ್ರೆ ಅದನ್ನ ಮಾಡಿಲ್ಲ ಅನ್ನೋದು ನಂದು ಒಂದು ಆರೋಪ. ಯಾವ ರೀತಿ ಅಂದ್ರೆ, ಒಂದ್ ವೇಳೆ ನೀವು ಆ ತರ ಅಂಗಡಿಗಳು ಅದನ್ನ ನಿಟ್ಟಲ್ಲಿ ಮಾಡಿದ್ರೆ ನಮಗೆ 24% SC-ಗಳಿಗೆ ರಿಸರ್ವೇಶನ್ ಇರಬೇಕಾಗಿತ್ತು ಅಂಗಡಿಗಳು. ಆಗ ಇಲ್ಲಿ ಇಟ್ಟಿರೋದು ಬರೀ 18% ಅಷ್ಟೇ. ಅದಾದ್ಮೇಲೆ ನೀವು 1800 ಅಂಗಡಿ ಅಂತ ಹೇಳಿದ್ರಿ, ಅದನ್ನ 1500 ಚಿಲ್ಲರೆ 1700 ಚಿಲ್ಲರೆ, ಇನ್ನು 100 ಅಂಗಡಿ ಎಲ್ಲೋಯ್ತು. ಇಲ್ಲಿರ್ತಕ್ಕಂಥ ಏನು ಅಂಗಡಿ ಮಾಲೀಕರಿದ್ದಾರೆ ಅವರೆಲ್ಲ ನೀವೇನು ಬಾಡಿಗೆ ಫಿಕ್ಸ್ ಮಾಡ್ತೀರಿ, ಏನು ಅಡ್ವಾನ್ಸ್ ಕೇಳ್ತೀರಿ, ಆ ಅಡ್ವಾನ್ಸ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಕೊಟ್ರೆ ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮಲ್ಲಿ ಎಲ್ಲ ನಗರಸಭೆಯವರು, ನಮ್ಮ ಶಾಸಕರಿರ್ಬೋದು, ವಿಧಾನ ಪರಿಷತ್ ಸದಸ್ಯರಿರ್ಬೋದು, ಇವ್ರು ಎಲ್ಲರನ್ನ ಕೇಳ್ತಾ ಇದ್ರೆ ರಾಜೇಂದ್ರಣ್ಣವರೊಬ್ಬರು ಬಿಟ್ಟು ಇನ್ನೆಲ್ಲರನ್ನ ಆ ತರ ಕೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ನೋಡಿದಿರಿ, ನಾವು MG ಮಾರ್ಕೆಟ್ ಹೋದಾಗ ಅದು ಒಳ್ಳೆ ಸ್ಲಮ್ ತರ ಇದೆ. ಅದು ಒಳಗಡೆ ಹೋದಾಗ ಅದರಲ್ಲಿ A ಗ್ರೇಡು, B ಗ್ರೇಡು, C ಗ್ರೇಡು, D ಗ್ರೇಡು ಅಂತ ಹೇಳಿ ನಿಮ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಅವ್ರ ಹತ್ರ ಟೇಬಲ್ ಮೇಲೆ ರೆಕಾರ್ಡ್ ಇಡ್ಲಿ, ಖಾಲಿ ಜಾಗ ಕೊಟ್ಟಿದ್ದಾರೆ ಬ್ರಿಟಿಷ್ ಅವರು, ರೆಕಾರ್ಡ್ ಇಡ್ಲಿ, ಇಲ್ಲಿ ತೋರಿಸ್ಲಿ ರೆಕಾರ್ಡ್. ಮಾಹಿತಿಗಳು ಸುಳ್ಳು ಕೊಟ್ಕೊಂಡಿದ್ದಾರೆ, ಖಾಲಿ ಜಾಗ ಕೊಟ್ಟಿದ್ವಿ, ನಾವು ಕಟ್ಕೊಂಡಿದ್ವಿ. ಮಾರ್ಕೆಟ್ ಬರ್ನ್ ಆಗೋ ಟೈಮ್ಲಿ ನಾನು MLA ಇಲ್ಲ, ಅಲ್ಲಿ ಈ ಸಿಟಿಜನ್ ಆಗಿದೆ. ನಾವು ಮಾರ್ಕೆಟ್ ಬರ್ನ್ ಆಗಿರೋ ಟೈಮ್ನಲ್ಲಿ ಖಾಲಿ ಜಾಗದಲ್ಲಿ ಬರ್ನ್ ಆಗಿಬಿಟ್ಟು ಬರ್ತಿದ್ದಾರ. ರೆಕಾರ್ಡ್ ಇದೆ ಕೇಳಿ ನಿಮ್ಮ ಕಮಿಷನರ್ನ, ನೀವು ಕೇಳಿದ್ರೆ ಸುಮ್ಮನೆ ಹೇಳ್ಬಿಡ್ತಾರ. ಹೌದೌದು, ನನ್ನ ಲೆಕ್ಕಾಚಾರದಲ್ಲಿ ಬಂದಾಗ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಹಳ ಜವಾಬ್ದಾರಿಯಲ್ಲಿರ್ತಕ್ಕಂಥ ಒಂದು ನಾಯಕರು. ಸಪೋಸ್ ಅವರಲ್ಲಿ ಏನಾದರೂ ರೆಕಾರ್ಡ್ ಇದ್ರೆ ಈ ರೀತಿ ಸ್ಯಾನಿಟರಿ ಬೋರ್ಡ್ ಇಂದ ಇಲ್ಲ ಮುನ್ಸಿಪಾಲಿಟಿನಿಂದ ಇದನ್ನ ಕಟ್ಟಿ ಕೊಟ್ಟಿದ್ದಾರೆ ಅಂತೇಳಿ ಅದು ದಯವಿಟ್ಟು ತೋರಿಸಿ. ಅದು ತೋರಿಸಿ. ಅದು ಬಂದ್ರೆ ನಾನು ಸುಮ್ಮನೆ ಇವರು ತಮ್ಮಕ್ಕೆ ಚಪ್ಪಲಿ ಹೊಡಿದ್ರೆ ನಮಗೆ ಅಂಗಡಿ ಸಿಕ್ಕಿಬಿಡ್ತಾರೆ. ನಾವು ಸಾಧ್ಯನೇ ಇಲ್ಲ. ನಾನು ಡೈರೆಕ್ಟರ್ಗೂ ನೋಟಿಸ್ ಸರ್ವ್ ಮಾಡಿದೆ, ನಾವು ಲಾಯರ್ ನೋಟಿಸ್ ಅಕ್ನಾಲೇಜ್ಮೆಂಟ್ ಬಂದಿದೆ. ಇದು ಕಾನೂನು ಬಿಟ್ಟು ಮಾಡಿದ್ರೆ ಯಾರು ಮಾಡಿದ್ರು ಐ ಮೂವ್ ಕಂಟೆಂಪ್ಟ್ ಆಫ್ ದ ಕೋರ್ಟ್ ಅಂತ ಬರ್ದಿದ್ದೇನೆ, ಡೈರೆಕ್ಟ್ ಬರ್ದಿದ್ದೇನೆ. ಓಕೆ, ಅದು ಸರ್ಕಾರ ಇದೆ, ಸರ್ಕಾರದಲ್ಲಿ ಅವರು ಉತ್ತರ ಮಾಡ್ತಾರೆ. ಸರ್ಕಾರದಲ್ಲಿ ಅಡ್ವೊಕೇಟ್ ಜನರಲ್ ಇರ್ತಾರೆ, ವ್ಯವಸ್ಥೆ ಇರ್ತದೆ, ಲಾ ಡಿಪಾರ್ಟ್ಮೆಂಟ್ ಇರ್ತದೆ, ಅದನ್ನೆಲ್ಲ ಅವ್ರು ಸ್ಟಡಿ ಮಾಡಿ ಅವ್ರು ತೀರ್ಮಾನ ಮಾಡ್ತಾರೆ. ಈ KGFನಲ್ಲಿ ಗತವೈಭವ ಮತ್ತೆ ಮರುಕಳಿಸಬೇಕು. ಆ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಅನುದಾನಗಳನ್ನು ಕೊಟ್ಟು ಈ ಮಳಿಗೆಗಳನ್ನ ಇನ್ನೂ ಉಳಿದಿರ್ತಕ್ಕಂಥದ್ದು ಯಾವುದು ಈಗ ಇರ್ತಕ್ಕಂಥದ್ದು ಯಾವುದು ಖಾಲಿ ಇರ್ತಕ್ಕಂಥ ಜಾಗಗಳು ಬೇಕಾದಷ್ಟಿದ್ದಾವೆ, ಅದನ್ನ ಒಳ್ಳೆ ರೀತಿಯಲ್ಲಿ ಕಟ್ಟಿ ಆಮೇಲೆ ಆಕ್ಷನ್ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಅಂತೇಳಿ ನನ್ನೊಂದು ಅನಿಸಿಕೆ. ಅದರಿಂದ ದಯವಿಟ್ಟು ನಮ್ಮ ಯಾವುದೇ ಕಾರಣಕ್ಕೂ ನಮ್ಮ ಅಂಗಡಿ ಮಾಲೀಕರೇನಿದ್ದಾರೆ ಅವರು ಯಾವುದೇ ರೀತಿಯಲ್ಲಿ ನಮ್ಮ ಶಾಸಕರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಮತ್ತೊಂದು ಆಗಿರ್ಬೋದು ಆರೋಪಗಳನ್ನು ಮಾಡ್ತಾ ಇರೋಂಥದ್ದನ್ನು ನಾನು ನೋಡಿದ್ದೀನಿ.
ನಮ್ಮ ಸಚಿವರು ಹೇಳಿದಾಗೆ ಇದಕ್ಕೆ ನಿಜವಾಗ್ಲೂ ಸಹಾಯ ಮಾಡ್ಬೇಕನ್ನೋ ಉದ್ದೇಶ ಹಿಂದೆ ರಾಜಕಾರಣದಲ್ಲಿದ್ದರು ಮನ್ಸು ಮಾಡಿದ್ರೆ ಯಾವತ್ತೇ ಪ್ರಾಬ್ಲಮ್ ಪರ್ಮನೆಂಟ್ ಆಗಿ ಸಾಲ್ವ್ ಆಗ್ತಾ ಇತ್ತು. ಅವತ್ತು ಇವರು ಉಳಿದ್ಬಿಟ್ಟು ಇರ್ತಕ್ಕಂಥದ್ದು ಇವತ್ತು ನಮ್ಮ ತಲೆ ಕಟ್ಟಿರ್ತಕ್ಕಂಥ ಕೆಲಸಗಳಿದೆ. ಇದಕ್ಕೋಸ್ಕರ ಯಾರು ಹಣ ಇಸ್ಕೊಂಡಿದ್ದಾರೆ, ಇನ್ನೊಂದು ಇಸ್ಕೊಂಡಿದ್ದಾರೆ, ಇನ್ನು ಮತ್ತೊಂದು ಇಸ್ಕೊಂಡಿದ್ದಾರೆ, ಅವ್ರ ಹತ್ರನೇ ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದ್ರೆ ಅದನ್ನ ತಗೊಂಡು ಅದನ್ನ ತನಿಖೆ ಮಾಡಿ ಯಾರು ಹಣ ತಗೊಂಡು ಯಾರು ಕೊಟ್ಟಿದ್ದಾರೆ ಅವ್ರ ಮೇಲೆ ಯಾವ ರೀತಿಯಾದ್ರೂ ಅದನ್ನು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಬೇಕು. ಯಾವುದೇ ಕಾರಣಕ್ಕೂ ಈ ಅಂಗಡಿ ಮಾಲೀಕರಿಗೆ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ, ಸರ್ಕಾರಕ್ಕೂ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಸಚಿವರು ಅತಿ ಬೇಗನೆ ಒಂದು ಮೀಟಿಂಗ್ ಕರೆದು ಅದನ್ನ ಇದು ಮಾಡ್ಬೇಕು. ಅನ್ನೋವರೆಗೂ ಇವತ್ತೇನು ಆಕ್ಷನ್ ನಡೀತಾ ಇದೆ ಈ ಪ್ರಕ್ರಿಮೆಂಟ್ ಅದನ್ನ ತಾತ್ಕಾಲಿಕವಾಗಿ ತಡೆ ಕೊಡಬೇಕು ಅನ್ನೋ ರೀತಿಯಲ್ಲಿ ನಾನು ಮಂತ್ರಿಗಳನ್ನ ಕೇಳ್ತೀನಿ. ಈಗ ರಿಕಾರ್ಡ್ ಕ್ರಿಯೇಟ್ ಆಗೋದು ಯಾವಾಗ ಮುನ್ಸಿಪಾಲ್ಟಿನಿಂದ ಜಾಗ ಅಲಾಟ್ ಮಾಡಿದ್ದೀವಿ, ಮುನ್ಸಿಪಾಲ್ಟಿನಿಂದ ಕಟ್ಟಡ ಕಟ್ಟಿ ಆಕ್ಷನ್ ಮಾಡಿ ಜಾಗ ಕೊಟ್ಟಿದ್ವಿ, ಆವಾಗ ರಿಕಾರ್ಡ್ಸ್ ಇರ್ತದೆ, ಮುನ್ಸಿಪಾಲ್ಟಿಯಲ್ಲಿ ಇರ್ತದೆ. ಇದು ಮೊದಲಿಂದ ಈಗ ಮಿನಿಸ್ಟ್ರು ಸಾಹೇಬರು ಹೇಳಿದ್ರು, ಬ್ರಿಟಿಷ್ ಜಾನ್ ಟೇಲರ್ ಕಂಪನಿಯಿಂದ ಕೊಟ್ಟಿರ್ತಕ್ಕಂಥ ಜಾಗ. ಆವಾಗ ಮುನ್ಸಿಪಾಲ್ಟಿ ಇರಲಿಲ್ಲ 1930ಯಲ್ಲಿ, ಆವಾಗ ಮುನ್ಸಿಪಾಲ್ಟಿ ಇರಲಿಲ್ಲ. 1947ನಲ್ಲಿ ಸ್ಯಾನಿಟರಿ ಬೋರ್ಡ್ ಬಂತು. ಸ್ಯಾನಿಟರಿ ಬೋರ್ಡು ಲ್ಯಾಂಡ್ ರೆಂಟ್ ತಗೊಳ್ತಾ ಇದ್ರು. ಆವಾಗಲೂ ಅವರು ಸ್ಯಾನಿಟರಿ ಬೋರ್ಡ್ ಇಂದ ಮೋಸ್ಟ್ಲಿ ಐ ಡೋಂಟ್ ನೋ ವಾಟ್ ಇಯರ್ ಮುನ್ಸಿಪಾಲಿಟಿ ಹ್ಯಾಸ್ ಟೇಕನ್ ಓವರ್ ಸ್ಯಾನಿಟರಿ ಬೋರ್ಡ್ ಇಂದ. ಸೊ ಆವಾಗ ರಿಕಾರ್ಡ್ಸ್ ಅವರಲ್ಲಿ ಸರ್ಕಾರಿ ಬಾಡಿನಲ್ಲಿ ಸರ್ಕಾರಿ ಬಜೆಟ್ ಇದೆ, ಬಾಡಿ ಇನ್ನೂ ಕನ್ವರ್ಟ್ ಆಗಿಲ್ಲ, ಕಮರ್ಷಿಯಲ್ ಕನ್ವರ್ಟ್ ಆಗಿಲ್ಲ. ಇವರು ಟೆಂಡರ್ ಪ್ರೊಸೆಸ್ ಮಾಡೋರು ಯಾವ ಫಾರ್ಮಾಲಿಟಿ ಕರೆಕ್ಟಾಗಿ ಮಾಡಿಲ್ಲ, ಎಷ್ಟು ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ ಬಿದ್ದೋಗತ್ತಾ, 100 ವರ್ಷ ಬಿಲ್ಡಿಂಗು ಟೆಂಡರ್ ಬಿಡ್ತೀರ ತಗೋತೀವಿ ಬಿಲ್ಡಿಂಗು, ನಾಳೆ ಬಿದ್ದೋದ್ರೆ ಯಾರು ಜವಾಬ್ದಾರಿ? ಕ್ಷೇತ್ರಕ್ಕೆ ಗೌರವಾನ್ವಿತ ಸಚಿವರು MTB ನಾಗರಾಜ್ ಅಣ್ಣವರು ಕ್ಷೇತ್ರದಲ್ಲಿ ಸಮಸ್ಯೆ ಇದೆ ಅಂತ ನಾವು ಅವ್ರಿಗೆ ಕಳಕಳಿಯಿಂದ ಹೇಳಿದಾಗ ಕ್ಷೇತ್ರದ ವಿಚಾರವಾಗಿ ನಾನಾಗಿರ್ಬೋದು, ನನ್ನ ಕ್ಷೇತ್ರದಲ್ಲಿ ನಜೀರ್ ಅಣ್ಣವರಿರ್ಬೋದು, ಈ ಜಿಲ್ಲೆಯ ಸಂಸದರು ಕೂಡ ಎಲ್ಲ ಜನಪ್ರತಿನಿಧಿಗಳು ಕಳಕಳಿಯಿಂದ, ಸಾಮಾಜಿಕ ಕಳಕಳಿಯಿಂದ MG ಮಾರ್ಕೆಟ್ನ ಪ್ರತಿ ಹಂತದಲ್ಲೂ ಅವ್ರದೇ ಆದ ರೀತಿಯಲ್ಲಿ ಅಭಿಪ್ರಾಯಗಳನ್ನ, ವ್ಯಾಖ್ಯಾನಗಳನ್ನ ಕೊಡ್ತಾ ಇದ್ದೀರಾ. ಆ ಭಾಗದಲ್ಲಿ ಇವತ್ತು ಸಚಿವರು 2-3 ಗಂಟೆಗಳ ಕಾಲ ಪ್ರತಿಯೊಂದು ಅಂಗಡಿಯನ್ನು ವೀಕ್ಷಣೆ ಮಾಡಿದಾಗ, ಪ್ರತಿಯೊಂದು ಅಂಗಡಿ ವ್ಯಾಪಾರ ಮಾಡುವಂತವನ ಬಳಿ ಹೋದಾಗ ನಿನ್ನ ಆದಾಯ ಏನು, ನೀನ್ ಎಷ್ಟು ವ್ಯಾಪಾರ ಮಾಡ್ತೀಯಾ, ನಿನ್ಗೆ ಅದ್ರಲ್ಲಿ ಎಷ್ಟು ಉಳಿಯುತ್ತೆ, ನೀನ್ ಎಷ್ಟು ಬಾಡಿಗೆ ಕೆಟ್ಟಕ್ಕಾಗತ್ತೆ ಅನ್ನುವಂಥ ವಿಚಾರನ ಸೂಕ್ಷ್ಮವಾಗಿ ಅವ್ರವ್ರನ್ನೇ ವಿಚಾರ ಮಾಡುವಂತ ಪ್ರಯತ್ನ ಮಾಡಿದ್ರು. ಎಷ್ಟೇ ಗೊಂದಲ ಆದ್ರು, ಎಷ್ಟೇ ಜನ ಮೇಲೆ ಬೀಳುವಂತ ಪ್ರಯತ್ನ ಮಾಡಿದ್ರು, ಜಾಗ ಬಿಡ್ಲಿಲ್ಲ, ನೂಕಲಾದ್ರು ಸಮಾಧಾನವಾಗಿ ಈ ವಯಸ್ಸಲ್ಲಿ ಇಷ್ಟು ಸಮಾಧಾನದ ನಡೆಯನ್ನ ನೋಡಿ ನಾನು ನನ್ನ ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಪ್ರತಿ ಹಂತದಲ್ಲೂ ಕೂಡ, ಇಲಾಖೆ ಹಂತದಲ್ಲೂ ಕೂಡ ನಮ್ಮ MG ಮಾರ್ಕೆಟ್ ಅಲ್ಲಿ, ಆಂಡರ್ಸನ್ ಪೇಟ್ ಇರ್ಬೋದು, ರಾಬರ್ಟ್ಸನ್ ಪೇಟ್ ಅಲ್ಲಿ 50 ವರ್ಷಗಳ ಕಾಲ ಯಾವಾಗೋ ಆಗೋಗಿದೆ. ಏನೇನ್ ರೀತಿ ನೀತಿಯಲ್ಲಿ ಲೋಪದೋಷಗಳಾಗಿದ್ದಾವೆ ಪದೇ ಪದೇ ಅದನ್ನ ಮಾತಾಡೋದಲ್ಲ. ಇವತ್ತು ಸ್ಥಳೀಯವಾಗಿ ಜನಪ್ರತಿನಿಧಿಗಳನ್ನ ಗುರುತಿಸಿದ್ದಾರೆ ಜನ, ಒಂದು ಗುರುತಿಸಿದ ಮೇಲೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಆಗುವಂಥದ್ದನ್ನ ನಾವು ಒಳ್ಳೆಯದೇ ಯೋಚನೆ ಮಾಡಬೇಕಾಗುತ್ತೆ. ಅವ್ರಿಗೆ ಕೆಟ್ಟದಾಗುವಂತ ಪರಿಸ್ಥಿತಿಯಲ್ಲಿ ಕಷ್ಟ ಬಂದಿದೆ ಅಂತ ಆಲೋಚನೆ ಮಾಡುವಂತ ದಿನಗಳಲ್ಲಿ ನಾವು ಅವರಿಗೆ ನಿಂತು ಧೈರ್ಯ ತುಂಬಿ ಇಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ಒಂದು ಧೈರ್ಯ ಕೊಡುವಂತ ಸಂದರ್ಭದಲ್ಲಿ ಇಷ್ಟು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿದಾಗ ಸಚಿವರೇ ನೇರವಾಗಿ ಬಂದು, ಎಷ್ಟೋ ಮುನ್ಸಿಪಾಲ್ಟಿಗಳಲ್ಲಿ ಸಚಿವರು ಹೋಗಿ ಇನ್ನು ಮೀಟಿಂಗ್ ತಗೊಂಡ್ಲಿಲ್ಲ, ಈ ಮುನ್ಸಿಪಾಲ್ಟಿಗೆ ಬಂದು ಕಾಲಿಟ್ಟು ಇಲ್ಲಿನ ಸಮಸ್ಯೆಗಳು, ಮಾರ್ಕೆಟ್ ಸಮಸ್ಯೆಗಳು, ಮತ್ತೆ ಬೇರೆ ಅಮೃತಿಂದ ಏನಾಗಿದೆ, ಅಮೃತ್ ಯೋಜನೆಯಲ್ಲಿ ಏನೇನು ಲೋಪದೋಷಗಳಾಗಿದ್ದಾವೆ, ಟೆಂಡರ್ ಹಂತದಲ್ಲಿ ಏನೇನು ಲೋಪದೋಷಗಳಾಗಿದ್ದಾವೆ. ಇನ್ನೂ ಒಂದು ಮನವಿ ಮಾಡ್ತೀನಣ್ಣ, ನೆಕ್ಸ್ಟ್ ನೀವು ಇಲ್ಲಿ ಮೀಟಿಂಗ್ ಬಂದಾಗ ಇಲ್ಲಿ ಟೆಂಡರ್ ಪಾರ್ಟಿಸಿಪೇಟ್ ಮಾಡಿರುವಂತ ಯಾವ ಏಜೆನ್ಸಿಗಳಿದ್ದಾರೆ ಅವ್ರ ಮುಖ ಫಸ್ಟ್ ಟೈಮ್ ನಮ್ಮ ಜನ ನೋಡ್ಬೇಕು. ಯಾರು ಏಜೆನ್ಸಿಗೆ ಅಲಾಟ್ ಆಗಿತ್ತು, ಯಾರಿಗೆ ಈ ಟೆಂಡರ್ ಸಿಕ್ಕಿತ್ತು, ಎಷ್ಟು ವರ್ಷಗಳ ಕಾಲದಲ್ಲಿ ಎಷ್ಟು ಮಾತ್ರ ಕೆಲಸ ಮುಗಿಸಿದ್ದಾರೆ ಅಂತ ಒಂದು ವಿಚಾರ. ಇನ್ನೂ ಒಂದು ವಿಚಾರ, ಅನುಕೂಲ ಇರೋರು 10% ಇದ್ರೆ ಮಾರ್ಕೆಟ್ ಅಲ್ಲಿ, ಅನಾನುಕೂಲ ಇರುವಂತವ್ರು 90% ಇರುವಂತದನ್ನ ನೀವೇ ಸ್ಥಳೀಯವಾಗಿ ವೀಕ್ಷಣೆ ಮಾಡಿರುವಂತ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ಬಂದಿದ್ದಾರೆ. ಮೇಲ್ನೋಟಕ್ಕೆ ಯಾರು ಏನೋ ಹೇಳಿರ್ಬೋದು, ಆದ್ರೆ ನೀವು ಸ್ಥಳೀಯವಾಗಿ ವೀಕ್ಷಣೆ ಮಾಡಿದಾಗ ತರಕಾರಿ ವ್ಯಾಪಾರ ಮಾಡೋರು, ಹಣ್ಣು ವ್ಯಾಪಾರ ಮಾಡೋರು, ಫುಟ್ಪಾತ್ ಅಲ್ಲಿ ಚಿಕ್ಕದಾಗಿ ಬಟ್ಟೆ ವ್ಯಾಪಾರ ಮಾಡ್ಕೊಂತ ಇದ್ದವ್ರು ಎಲ್ಲಾನು ನೀವು ಹತ್ತಿರದಿಂದ ನೋಡಿದ್ದೀರ. ನಮ್ಮೆಲ್ಲರದು ಕಳಕಳಿ ಇಷ್ಟೇ, ಆರೋಪಗಳು 100 ಬರುತ್ತೆ, 100 ವಿಚಾರಗಳಾಗುತ್ತೆ. ಆದ್ರೆ ಮಾರ್ಕೆಟ್ ಅಲ್ಲಿ ಬಡವರು, ಅಲ್ಲಿ ವ್ಯಾಪಾರಸ್ಥರೇ ನಮ್ಗೆ ಕಳಕಳಿಯಿಂದ ನಾವು ದುಡ್ಡು ಖರ್ಚು ಮಾಡಿದೀವಿ, ಯಾರಿಗೆ ಕೊಟ್ಟಿದೀವಿ ಅಂತ ನೇರವಾಗಿ ದೂರು ಕೊಟ್ಟಿಲ್ಲ, ದುಡ್ಡು ಕಳ್ಕೊಂಡಿದೀವಿ,
ಬಹಳ ದಿನಗಳಿಂದ ದುಡ್ಡನ್ನ ಕಳ್ಕೊಂಡಿದೀವಿ ಅಂತ ನೋವಿಂದ ಅಲ್ಲಿನ ಹೆಣ್ಮಕ್ಳು ಇರ್ಬೋದು, ವ್ಯಾಪಾರ ಮಾಡುವಂತ ವರ್ತಕರಿರ್ಬೋದು, ಪ್ರತಿ ಹಂತದಲ್ಲಿ ನನಗೆ ಹೇಳಿಲ್ಲ, ಎಲ್ಲ ಹಂತದಲ್ಲಿ ದೂರು ಕೊಟ್ಟಿರುವಂತದ್ದು ಸತ್ಯ ಇದೆ. ಅದು ಮಾಧ್ಯಮದವ್ರಿಗೂ 100ರಿಂದ 90% ಅಷ್ಟು ಜನಕ್ಕೆ ಈ ಸತ್ಯ ಅವ್ರಿಗೆ ಗೊತ್ತಿದೆ. ನಾವು ಏಕಾಏಕಿ ನನ್ನ ಕ್ಷೇತ್ರದಲ್ಲಿ ತೊಂದರೆ ಆಗ್ತಾ ಇದ್ದಾಗ, ನನ್ನ ಕ್ಷೇತ್ರದಲ್ಲಿ ವರ್ತಕರಿಗೆ ಅನ್ಯಾಯ ಆಗ್ತಾ ಇರುವಂತ ಸಂದರ್ಭದಲ್ಲಿ ಅವ್ರ ಪರವಾಗಿ ನಾವಾಗಿರ್ಬೋದು, ಈ ಭಾಗದಲ್ಲಿ ಯಾರೇ ಸಾಮಾಜಿಕ ಕಳಕಳಿಯಿಂದ ಆ ವಿಚಾರವಾಗಿ ಸಚಿವರ ಗಮನಕ್ಕೆ ತರುವಾಗ ಈ ತರದ್ದು ಒಂದು ದೂರು ಬಂದಿತ್ತು ಅನ್ನುವಂಥದ್ದನ್ನ ನನ್ನ ಮನಸ್ಸಿಗೆ ಬಂದಿದ್ದ ವಿಚಾರನ, ನನ್ನ ಗಮನಕ್ಕೆ ತಂದಿರುವಂತ ವಿಚಾರನ ಅವ್ರಿಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ದೀನಿ. ಇವತ್ತು ಒಂದೇ ಒಂದು ವಿಚಾರ ನಮ್ಮ ಮುಂದೆ ಇದೆ. ಹಿಂದೆ KGF ಅಲ್ಲಿ ಪಬ್ಲಿಕ್ ಸೆಕ್ಟರ್ಸ್ ಇತ್ತು, ಅಂದ್ರೆ 30ರಿಂದ 40-50 ಸಾವಿರ ಜನಕ್ಕೆ ಉದ್ಯೋಗ ಕೊಟ್ಟಿದ್ದಂತ ಈ ನೆಲ, ಇಡೀ ದೇಶಕ್ಕೆ ಬಂಗಾರ ಕೊಟ್ಟಿದ್ದಂತ ಈ ನೆಲ ಇವತ್ತು 2-3 ಸಾವಿರ ಜನಕ್ಕೂ ಉದ್ಯೋಗ ಇಲ್ಲ. ಇವತ್ತು ಬೆಮ್ಮಲ್ ಕೂಡ ಸಿಕ್ ಇಂಡಸ್ಟ್ರಿ ಅಂತ ಮುಚ್ಚುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಈಗ 10-15 ದಿನದಿಂದ ಅವರು ಕೂಡ ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಅಲ್ಲಿನ ಎಂಪ್ಲಾಯೀಸ್ ಕೂಡ. ಹಿಂದೆ ಪಬ್ಲಿಕ್ ಸೆಕ್ಟರ್ಸ್ ಇದ್ದಾಗ ಯಾವುದೋ ಒಂದು ರೀತಿಯಲ್ಲಿ ಆದಾಯ ಇತ್ತು, ಇನ್ಕಮ್ ಮಾಡ್ಕೋತಾ ಇದ್ರು. ಇವತ್ತು ಮೈನ್ಸ್ ಅಲ್ಲಿ ಕೆಲಸ ಮಾಡ್ಕೊಂತ ಇದ್ದವರು ಇವತ್ತು ಅಲ್ಲಿ ಕೆಲಸ ಬಿಟ್ಟಾದ್ಮೇಲೆ ಅವ್ರು ಕೂಡ NG ಮಾರ್ಕೆಟ್ ತಪ್ಪಿದ್ರೆ ಆಂಧ್ರಪೇಟ್ ಮಾರ್ಕೆಟ್ ಅಲ್ಲಿ ಅವ್ರು ಕೂಡ ಚಿಕ್ಕ ಚಿಕ್ಕದಾಗಿ ವ್ಯಾಪಾರ ಮಾಡ್ಕೊಂಡೆ ಅವ್ರ ಜೀವನ ಮಾಡ್ತಾ ಇದ್ದಾರೆ. ಅವರ ಜೀವನ ಅಸ್ತವ್ಯಸ್ತ ಆಗಿದೆ. ಅವ್ರ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರನ್ನ ಯಾವ್ದಾದ್ರೂ ರೀತಿಯಲ್ಲಿ ಒಂದು ದಾರಿ ಕಂಡಿಡೀರಿ. ಯಾವ್ದಾದ್ರೂ ಒಂದು ರೀತಿಯಲ್ಲಿ ನೀವು ಲೀಸ್ ಆದ್ರೂ ಕಂಟಿನ್ಯೂ ಮಾಡಿ, ಬಾಡಿಗೆ ಆದ್ರೂ ಫಿಕ್ಸ್ ಮಾಡಿ, ಅವರ ಜೀವನಕ್ಕೆ ಬದುಕೊಳ್ಳೋದಕ್ಕೆ ನ್ಯಾಯ ಕೊಡಿ. ಅವರು ಬದುಕೋದನ್ನು ಕಿತ್ಕೊಂಡು ನಾವು ಇನ್ನೊಂಥರ ನ್ಯಾಯ ಕೊಡ್ತೀವಿ ಅನ್ನೋಂಥ ವಿಚಾರದಲ್ಲಿ ನನಗೂ ಕೂಡ ಸಮಾಧಾನ ಇಲ್ಲ. ಅವರಿಗೆ ಫಸ್ಟ್ ನ್ಯಾಯ ಕೊಡಿ. ಅವ್ರ ಹೊಟ್ಟೆಯಲ್ಲಿರೋ ಊಟ ಕಿತ್ಕೊಂಡು ಮಿಕ್ಕಿದ್ದು ನಾವು ಬೇರೆ ರೀತಿ ಮಾಡ್ತೀವಿ ಅನ್ನೋಂಥ ವಿಚಾರದಲ್ಲಿ ಒಂದು ಚೂರು ಅಸಮಾಧಾನ ಇದೆ. ಅದು ಒಂದು ಕಳಕಳಿಯಿಂದ ವಿಶೇಷವಾದ ಪ್ರಕರಣ ಅಂತ ಇದನ್ನ ಕನ್ಸಿಡರ್ ಮಾಡಿ ಯಾವ್ದಾದ್ರೂ ರೀತಿಯಲ್ಲಿ ಅವರು ಬದುಕೋಬೇಕು ಒಂದ್ ರೀತಿ. ಆದ್ರೂ ನಾವು ನೋಡ್ತೀವಿ, ಏನಾದ್ರೂ ಒಂದು ಇನ್ಫ್ರಾಸ್ಟ್ರಕ್ಚರು ಗೌರ್ಮೆಂಟ್ ಇಂದ ಅಥವಾ ನಗರಸಭೆಯಿಂದ ಮಾಡಿದೀವ ಅಂತ ನೋಡಿದಾಗ ಎಲ್ಲ ಅಲ್ಲಿ ಶೆಡ್ಸ್ ತರನೇ ಇದೆ. ಹೆಂಚು ಹಳೆ ಕಾಲದಲ್ಲಿ 50-60 ವರ್ಷದ ಹಿಂದೆ ಹೆಂಚು ಏನ್ ಹಾಕಿದ್ರು ಅಂತವೇ ಕಾಣ್ತಾ ಇದಾವೆ. ಏನೂ ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಚೆನ್ನಾಗಿರುವಂತ ವ್ಯವಸ್ಥಿತವಾಗಿಲ್ಲ. ಮಾರ್ಕೆಟ್ ಅಂದ್ಮೇಲೆ ಅದಕ್ಕೆ ಆದದ್ದು ಒಂದು ವ್ಯವಸ್ಥಿತವಾಗಿ ಅಭಿವೃದ್ಧಿ ಮಾಡಿ ಅವಾಗ ಬೇಕಾದ್ರೆ ಯಾವುದೇ ರೀತಿ ಅವ್ರಿಗೆ ಮಾನದಂಡಗಳನ್ನ ಇಟ್ರೆ ತಪ್ಪಾಗಲ್ಲ. ಈಗ 20 ವರ್ಷದಿಂದ ಏನಾಗಿತ್ತು, 50 ವರ್ಷದ ಹಿಂದೆ ಏನಾಗಿತ್ತು ಆ ವಿಚಾರನೆ ಪದೇ ಪದೇ ಮಾತಾಡೋದು ಬಿಟ್ಟು, ಇವ್ರೊಂದು 3,000 ಕುಟುಂಬಗಳು, ಇವ್ರ ಹತ್ರ 2-3 ಜನ ಕೆಲಸ ಮಾಡ್ತಾ ಇರೋಂತ ಒಟ್ಟು ಒಂದು 10,000 ಕುಟುಂಬಗಳಿಗೆ ಜೀವನಕ್ಕೆ ಏನು ಬೇರೆ ದಾರಿ ಇಲ್ಲ, ಪರ್ಯಾಯವಾದ ದಾರಿ ಇಲ್ಲ. ಅವ್ರ ತಾತಂದು ಸ್ವಲ್ಪ ಜನ ಇದ್ದಾರೆ, ನಮ್ಮ ತಾತ ಕಾಲದಿಂದ ನಾವು ಇದೀವಿ ಅಂತ, ಇನ್ನು ಸ್ವಲ್ಪ ಜನ ಒಂದು 10-20% ಅದ್ರಲ್ಲಿ ಬದುಕಕ್ಕಾಗದೆ ಅದನ್ನ ಬೇರೆಯವ್ರಿಗೆ ಬಿಟ್ಕೊಟ್ಟು ಇನ್ನೂ ಸ್ವಲ್ಪ ಜನ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಇದೆ. ಏನಾದ್ರೂ ಮಾಡಿ ನ್ಯಾಯದ ರೀತಿಯಲ್ಲಿ ಮಾಡ್ತಿರೋ, ಕಾನೂನು ರೀತಿಯಲ್ಲಿ ಮಾಡ್ತಿರೋ, ಮಾನವೀಯತೆಯಿಂದ ಮಾಡ್ತಿರೋ, ನೀವು ಅವ್ರನ್ನ ಬದುಕಿಸೋದಕ್ಕೆ ಇಲ್ಲಿ ಕಾಲಿಟ್ಟಿದ್ದೀರಾ. ಯಾವುದೇ ರೀತಿ ಅವ್ರನ್ನ ಕಾಪಾಡ್ತೀರಾ ಅಂತ ನಮಗೆ ನಂಬಿಕೆ ಇದೆ. ನಮ್ಮೆಲ್ಲ ಕಳಕಳಿ ಕೂಡ ಅವ್ರನ್ನ ಕಾಪಾಡಿ ಅಣ್ಣ. ಯಾವ ರೀತಿಯಲ್ಲಾದ್ರೂ ಯಾವ ದಾರಿಯಲ್ಲಾದ್ರೂ ಅವ್ರನ್ನ ಕಾಪಾಡ್ತೀನಿ ಅಂತ ಒಂದು ಮಾತು ಕೊಡಿ ಅಣ್ಣ.